ಆಗ್ತಾ ಇದೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅಡ್ಡಗಟ್ಟಿ ಹಲ್ಲೆ ಮಾಡೋದು. ಈಗ ತಾನೇ ನಮ್ಮ ಸ್ನೇಹಿತರು ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್, ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ತೀವಿ. ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ಅದನ್ನು ನಾವು ಮಾಡೇ ಮಾಡ್ತೀವಿ. ಸರ್, DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂಗೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೋಡಿ, ಅವರು AICC ಅಧ್ಯಕ್ಷರ ಆದೇಶದ ಮೇಲೆ ಹೋಗಿದ್ದಾರೆ. ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಉದಾಹರಣೆ ಅವರಿಗೆ ಅಸ್ಸಾಂ ರಾಜ್ಯದ ಉಸ್ತುವಾರಿಯನ್ನೇ ಈ ಚುನಾವಣೆಗೆ ಹಾಕಿದ್ದಾರೆ. ನಮ್ಗಳಿಗೆಲ್ಲ ಒಂದೊಂದು ರಾಜ್ಯಕ್ಕೆ ಹಾಕ್ತಾ ಇರ್ತಾರೆ. ನನಗೆ ಕೇರಳ ಹಾಕ್ತಾ ಇದ್ರು, ಸುಮಾರು 5 ಬಾರಿ ಕೇರಳದಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಬೇರೆ ಮಹಾರಾಷ್ಟ್ರಕ್ಕೆ ಹಾಕಿದ್ರು ನನಗೆ ಕಳೆದ ಚುನಾವಣೆಯಲ್ಲಿ. ಅವರಿಗೆ ಈ ಬಾರಿ ಅಸ್ಸಾಮಿಗೆ ಪ್ರಥಮ ಬಾರಿಗೆ ಹಾಕಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಅದು ಬಿಟ್ಟು ಬೇರೆ ವಿಷಯ ನಮ್ಮ ಗಮನದಲ್ಲಿ ಯಾವುದೂ ಇಲ್ಲ. ಮುಂಬೈನಲ್ಲಿ ಚುನಾವಣೆ ಆಗಿದೆ ಸರ್, ಬಿಜೆಪಿ ಮೈತ್ರಿಕೂಟಕ್ಕೆ ಜಯ ಆಗಿದೆ. ಇಲ್ಲಿ GBA ಚುನಾವಣೆ ಬರ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮತ್ತು ಅಲ್ಲಿ ಹಿನ್ನಡೆ ಆ ರಾಜ್ಯದ ಚುನಾವಣೆಗಳೇ ಬೇರೆ, ನಮ್ಮ ರಾಜ್ಯದ ಚುನಾವಣೆಗಳೇ ಬೇರೆ, ಇಶ್ಯೂಗಳೇ ಬೇರೆ. ಬೆಂಗಳೂರಿನ ಇಶ್ಯೂ ತೊಗೊಂಡೋಗಿ ನಾವು ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ, ಅಥವಾ ಬಾಂಬೆನಲ್ಲಿ ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲಿ ಇಶ್ಯೂನೇ ಬೇರೆ ಇರುತ್ತೆ. ಪ್ರಥಮ ಬಾರಿಗೆ 5 ಗ್ರೇಟರ್ ಬ್ಯಾಂಗ್ಳೂರು ಮಾಡಿರ್ತಕ್ಕಂಥದ್ದು 5 ಕಮಿಷನರೇಟ್ ಮಾಡಿದ್ದಾರೆ. ಅದರ ಪ್ರಕಾರ ಚುನಾವಣೆ ನಡೆಯುತ್ತೆ. ಇವತ್ತು ನಾಳೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅಡ್ಡಗಟ್ಟಿ ಹಲ್ಲೆ ಮಾಡೋದು. ಈಗ ತಾನೇ ನಮ್ಮ ಸ್ನೇಹಿತರು ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್, ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ತೀವಿ. ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ಅದನ್ನು ನಾವು ಮಾಡೇ ಮಾಡ್ತೀವಿ. ಸರ್, DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂಗೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೋಡಿ, ಅವರು AICC ಅಧ್ಯಕ್ಷರ ಆದೇಶದ ಮೇಲೆ ಹೋಗಿದ್ದಾರೆ. ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಉದಾಹರಣೆ ಅವರಿಗೆ ಅಸ್ಸಾಂ ರಾಜ್ಯದ ಉಸ್ತುವಾರಿಯನ್ನೇ ಈ ಚುನಾವಣೆಗೆ ಹಾಕಿದ್ದಾರೆ. ನಮ್ಗಳಿಗೆಲ್ಲ ಒಂದೊಂದು ರಾಜ್ಯಕ್ಕೆ ಹಾಕ್ತಾ ಇರ್ತಾರೆ. ನನಗೆ ಕೇರಳ ಹಾಕ್ತಾ ಇದ್ರು, ಸುಮಾರು 5 ಬಾರಿ ಕೇರಳದಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಬೇರೆ ಮಹಾರಾಷ್ಟ್ರಕ್ಕೆ ಹಾಕಿದ್ರು ನನಗೆ ಕಳೆದ ಚುನಾವಣೆಯಲ್ಲಿ. ಅವರಿಗೆ ಈ ಬಾರಿ ಅಸ್ಸಾಮಿಗೆ ಪ್ರಥಮ ಬಾರಿಗೆ ಹಾಕಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಅದು ಬಿಟ್ಟು ಬೇರೆ ವಿಷಯ ನಮ್ಮ ಗಮನದಲ್ಲಿ ಯಾವುದೂ ಇಲ್ಲ.